ಆ ಸರ್ಕಾರಗಳನ್ನು ಸಹ ನಾವು ಧಿಕ್ಕರಿಸ್ತಾ ಇದ್ವಿ. ಆ ಸರ್ಕಾರದ ಅವಧಿಯಲ್ಲಿ ಆಡಳಿತ ನಡೆಸತಕ್ಕಂಥ ರಾಜಕಾರಣಗಳು ಧಿಕ್ಕಾರ. ಜೊತೆಗೆ 2025ನೇ ಸಾಲಿನಲ್ಲಿ ಕೊತ್ತೂರು ಮಂಜುನಾಥನವರು ಮಾಡಿರ್ತಕ್ಕಂಥ ಜಾತಿಯನ್ನು ಕದ್ದು ಅವರು ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಗೆದ್ದು 5 ವರ್ಷದ ರಾಜಕಾರಣ ಮಾಡಿರ್ತಕ್ಕಂಥದ್ದನ್ನು ಸರ್ಕಾರ ಪರಿಗಣಿಸಿ ಅದನ್ನು ಕೈಗೆತ್ತಿಕೊಂಡು ಆ ಕೇಸನ್ನು ಕೈಗೆತ್ತಿಕೊಂಡು ಇವರ ವಿರುದ್ಧವಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವರು ಮಾಡಿರ್ತಕ್ಕಂಥ ಚೀಟಿಂಗ್ ಅಂದರೆ ಇವರು ವಂಚನೆ ಮಾಡಿದ್ದಾರೆ, ಇವರ ವಿರುದ್ಧ ನೀವು ಕಾನೂನು ರೀತಿ ಕ್ರಮ ಕೈಗೊಳ್ಳಬಹುದು ಎನ್ನುವಂಥ ರೀತಿಯಲ್ಲಿ ಆದೇಶ ಮಾಡಿದ್ದು. ಇವತ್ತು ದಿವಸ ಕರ್ನಾಟಕದಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡುವ ಕಾರಣದಿಂದಾಗಿ ಪೊಲೀಸ್ ಇಲಾಖೆ ವಿಫಲವಾಗಿದೆ, ಬಂಧಿಸುವುದರಲ್ಲಿ ವಿಫಲವಾಗಿದೆ. ಆದ ಕಾರಣದಿಂದಾಗಿ ಪೊಲೀಸ್ ಇಲಾಖೆ ಮಾನ್ಯ ಪುತ್ತೂರು ಮಂಜುನಾಥರವರನ್ನ ಬಂಧಿಸುವ ತನಕ ದಲಿತ ಸಂಘಟನೆಗಳು ಕೂಡ ಇದೇ ರೀತಿಯಾಗಿ ಒಂದಲ್ಲ ಒಂದು ರೀತಿಯಾದ ಉಗ್ರವಾದ ಹೋರಾಟಗಳನ್ನು ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ ಈ ಸಂದರ್ಭದಲ್ಲಿ. ಈ ದಿನ ನಾವು ಕೋಲಾರ ಜಿಲ್ಲೆಯಲ್ಲಿ ಪುತ್ತೂರು ಮಂಜುನಾಥರನ್ನು ಬಂಧಿಸಬೇಕು, ಅವರು ನ್ಯಾಯಾಲಯದ ಆದೇಶ ಏನಾಗಿದೆ ಆದೇಶವನ್ನು ಸ್ಥೂಲವಾಗಿ ಸೂಕ್ತವಾಗಿ ಪರಿಗಣಿಸಿ ಅವರ ವಿರುದ್ಧವಾಗಿ ಕಾನೂನನ್ನು ಏನಿದೆ ಕಾನೂನು ಕ್ರಮ ಕೈಗೊಳ್ಳಬೇಕು. ನಾವು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದಿವಸ ನಾವು ಧರಣಿಯನ್ನು ಮಾಡ್ತಾ ಇದ್ವಿ. ಕಾಲ್ನಡಿಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಏನಿದೆ SNR ಹಾಸ್ಪಿಟಲ್ ಸರ್ಕಲಿಂದ ನಾವು ಮನೆ ಮೆಕ್ಕೆ ವೃತ್ತದ ಹೊರಗೆ ಕಾನೂನಿಗೆ ಜಾಥಾದ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಂಗಾರಪೇಟೆಯಿಂದ ಮತ್ತು ಕೋಲಾರ ಜಿಲ್ಲಾದ್ಯಂತ ಅನೇಕ ದಲಿತ ಸಂಘಟನೆಗಳ ನಾಯಕರೊಟ್ಟಿಗೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಾನ್ಯ ಗೌರವ ಪತ್ರಿಕಾ ಮಾಧ್ಯಮದಿಂದ ನಾನು ಪ್ರಸ್ತುತಪಡಿಸ್ತೇನೆ. ಜೈ ಹಿಂದ್, ಜೈ ಭೀಮ್, ಜೈ ಜಗನ್ನಾಥ. ಕಳೆದವಾದಂಥ ನಮ್ಮ ಗಂಗಾವರದಲ್ಲಿ PVC ಮಣಿ ಆಗಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ವಿ ಅಂಬರೀಶ್ವರು ಆಗಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಹೋಬಳಿ ಅಧ್ಯಕ್ಷರು ವಿ ಗಂಗಾಧರವರು ಆಗಿದ್ದಾರೆ. ಪ್ರಜಾಮೋರ್ಚಾ ಚಳವಳಿಯ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಕರ್ನಾಟಕ ತಾಲೂಕು ಪ್ರಧಾನ ಮತ್ತು ನಮ್ಮ ಮುಖ್ಯಸ್ಥರು ಸಹ ಆಗಮಿಸಿದ ಈ ಸಂದರ್ಭದಲ್ಲಿ ಮಾತನಾಡುತ್ತಾರೆ.